ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಜೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ಬುಜ್ಜಿ ಬೇಬಿ ಬರ್ಡೇ ವ್ಲಾಗ್. ಬೆಳಗ್ಗೆಯಿಂದ ನೋಡಿರ್ತೀರಾ ಏನೇನಾಯ್ತು ಅಂತ. ಸೊ ಇವಾಗ ಸೆಲೆಬ್ರೇಷನ್ ವಿಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಸಲ ಕಪ್ ನಮ್ದೇ. ಎಸ್. ಸೊ ಹಾಗಾಗಿ ಈ ಸಲ ನಾವು RCB ಥೀಮಲ್ಲೇನೆ ಮಾಡಿಸಿದ್ದು ಡೆಕೋರೇಷನ್ ಎಲ್ಲ. 2 ಥರನೂ ಮಾಡಿಸಿದ್ವಿ. ಫಸ್ಟ್ RCBದೆಲ್ಲ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲೊಂದು, ಆ್ಯಂಡ್ ಈ ಕಡೆ ಒಂದು ಬೇರೆ ಥರನೂ ಮಾಡಿಸಿದ್ದೀವಿ. ಸೊ ನೋಡೋಣ ಹೇಗಿರುತ್ತೆ ಸೆಲೆಬ್ರೇಷನ್ ಅಂತ. ಆ್ಯಂಡ್ ಈ ವಿಡಿಯೋ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಆ್ಯಂಡ್ ತುಂಬ ಜನ ಬೆಳಗ್ಗೆಯಿಂದ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ನಮ್ಮ ಬುಜ್ಜಿ ಬೇಬಿಗೆ ತುಂಬ ವಿಶಸ್ ಕಳಿಸ್ತಾ ಇದ್ರಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ಸೆಲೆಬ್ರೇಷನ್ ವಿಡಿಯೋ ನೋಡೋಣ. ಬುಜ್ಜಿ ಬೇಬಿ ಬರ್ಡೇ ನನಗೆ RCB ಥೀಮಲ್ಲೇ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದನ್ನು ಹಸ್ಬೆಂಡ್ಗೆ ಹೇಳಿದಾಗ ಅವರು ಕೂಡ ಓಕೆ ಅಂದರು. ಅದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಾ ಇದ್ದೆ. ಹಾಗೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ಯಾರ ಹತ್ರ ಮಾಡಿಸೋದು ಅಂತ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮೆಲ್ಲ ಹುಡುಕಿದಾಗ ಮಸ್ತ್ ಇವೆಂಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮಗೆ ಬೇಕಾಗಿರೋದನ್ನೆಲ್ಲ ಹೇಳಿದ್ವಿ, ಅವ್ರಿಗೆ ಯಾವ ಥರ ಬೇಕು ಅಂತ. ಅವರು ಕೂಡ ಓಕೆ ಅಂತ ಹೇಳಿದ್ರು. ಆ್ಯಂಡ್ ಫೈನಲ್ ದಿನ ನಮಗೆ ಅವರು ಒಂದು ಸರ್ಪ್ರೈಸ್ ಕೂಡ ತೊಗೊಂಡು ಬಂದಿದ್ದರು. ಬುಜ್ಜಿ ಬೇಬಿ ಬರ್ಡೇ ಪಾರ್ಟಿಗೋಸ್ಕರ ವೆಲ್ಕಮ್ ಬೋರ್ಡ್ ಕೂಡ ರೆಡಿ ಮಾಡ್ಕೊಂಡು ಬಂದಿದ್ದರು. ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದನ್ನು ನಮ್ಮ ಕೈಯಲ್ಲಿ ಓಪನ್ ಕೂಡ ಮಾಡಿಸಿದ್ರು. ಸಖತ್ತಾಗಿತ್ತು. ಅದು ನೋಡಿದ ತಕ್ಷಣ ನನಗಂತೂ ತುಂಬ ಖುಷಿ ಆಯಿತು. ಅದನ್ನು ನಾನು ಅಷ್ಟು ಜೋಪಾನವಾಗಿ ಎತ್ತಿ ಇಟ್ಟಿದ್ದೀನಿ. ಬಿಕಾಸ್ ನಮಗೆ ಮುಂದೆ ಒಂದಿನ ಅದನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಬುಜ್ಜಿ ಬೇಬಿ ಫಸ್ಟ್ ಬರ್ಡೇದು ಅಂತ ಹೇಳಿಬಿಟ್ಟು. ಆಮೇಲೆ ಅದನ್ನೆಲ್ಲ ಓಪನ್ ಮಾಡಿದ್ಮೇಲೆ ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಆ್ಯಂಡ್ RCB ಥೀಮಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಾಗ ಮೇಯ್ನು ಬೇಕಾಗಿರೋದು ಔಟ್ಫಿಟ್ ಹುಡ್ಕೋಷ್ಟರಲ್ಲೇ ಸಿಕ್ಕಾಪಟ್ಟೆ ಸಾಕಾಗೋಯ್ತು ನನಗಂತೂ. ಬಿಕಾಸ್ ನಮಗೆಲ್ಲ ಹೇಗೋ ಸೈಜ್ ಸಿಗುತ್ತೆ, ಬಟ್ ಬುಜ್ಜಿ ಬೇಬಿ ಸೈಜಿಗೆ ಸಿಗೋದೇ ಸಿಕ್ಕಾಪಟ್ಟೆ ಕಷ್ಟ. ಆ್ಯಂಡ್ ಆರ್ಡ್ರ್ ಕೊಟ್ಟು ಮಾಡಿಸೋ ಅಷ್ಟೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡೋದು ಅಂತೇಳಿ ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದ್ದೀನಿ. ಫೈನಲಾಗಿ ನನಗೆ ಆನ್ಲೈನಲ್ಲೂ ಸಿಕ್ಕಿಲ್ಲ. ಆಮೇಲೆ RCB ಮ್ಯಾಚ್ ಇತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಹೋಗಿ ಅಲ್ಲೊಂದ್ಸಲಿ ನೋಡೋಣ ಅಂತ ಹೇಳಿದಾಗ ಔಟ್ಸೈಡ್ ಎಲ್ಲ ಸೇಲ್ ಮಾಡ್ತಾ ಇರ್ತಾರಲ್ಲ, ಅವ್ರ ಹತ್ರ ಎಲ್ಲ ಹುಡ್ಕಿದ್ಮೇಲೆ ಫೈನಲಾಗಿ ನಮಗೆ ಸಿಕ್ತು. ಬಟ್ ಅದೂ ಸ್ವಲ್ಪ ದೊಡ್ಡ ಸೈಜೇ, ಬಟ್ ಅವನಿಗೆ ಕರೆಕ್ಟಾಗಿತ್ತು, ಒಂಚೂರು ಲೂಸ್ ಇತ್ತು ಅಷ್ಟೇ. ಫೈನಲ್ ಆಗಿ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು 4 ಜನನೂ ಔಟ್ಫಿಟ್ನ ಮ್ಯಾಚ್ ಮಾಡಿದ್ವಿ. ಆ್ಯಂಡ್ ನಮಗೆ ಬೇಕಾಗಿರೋ ಥರನೇ ಅವರು ಕೂಡ ಡೆಕೋರೇಷನ್ ಎಲ್ಲ ಮಾಡಿಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಪೋಸ್ಟರ್ ಎಲ್ಲ ಹಾಕಿದ್ರು, ವಿರಾಟ್ ಕೊಹ್ಲಿದು, AB ಡಿವಿಲಿಯರ್ಸ್ದು, ಪಡಿಕಲ್ದು, ಆ್ಯಂಡ್ RCB ಬ್ಯಾನರ್ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ ಅಷ್ಟು ಡೀಟೇಲಿಂಗ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬಲೂನ್ಸೂ ಅಷ್ಟೇ, ಬ್ಯಾಕ್ ಡ್ರಾಪ್ ಆಗಿರ್ಬೋದು, ಪ್ರತಿಯೊಂದೂ ನಮಗೆ ಬೇಕಾಗಿರೋ ಥೀಮಲ್ಲೇ ಮಾಡಿಕೊಟ್ಟಿದ್ರು. ಸಖತ್ತಾಗಿತ್ತು. ಆ್ಯಂಡ್ ಬಂದವರೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಅವರು ಕೂಡ ಸಖತ್ತಾಗಿದೆ ಅಂತ ಹೇಳ್ತಾ ಇದ್ರು. ಹಾಗೆ ನಾನಲ್ಲಿ ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ವಿ, ಜೈ RCB, ಮತ್ತು ಈ ಸಲ ಕಪ್ ನಮ್ಮದೇ ಅಂತ ಹೇಳ್ಬಿಟ್ಟು ಒಂಥರ ಮೆಮೊರಿ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ವಿ. ಹಾಗೆ ಅದ್ರ ಜೊತೆಗೆ ಫೋಟೋಸ್ ಎಲ್ಲ ತೊಗೊತಾ ಇದ್ವಿ ಫ್ಯಾಮಿಲಿದು, ಬುಜ್ಜಿ ಬೇಬಿ ಸಪ್ರೇಟಾಗಿ ಅದನ್ನೆಲ್ಲ. ಆ್ಯಂಡ್ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ಯಾವಾಗ ಕೈಗೆ ಸಿಗುತ್ತೋ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇನ್ನೂ ಫೋಟೋಸ್ ಎಲ್ಲ ಹೋಗಿ ನಾವು ಸೆಲೆಕ್ಟ್ ಮಾಡಿಲ್ಲ, ಹಾಗಾಗಿ. ಆ್ಯಂಡ್ ಫೈನಲಾಗಿ ವೀಡಿಯೋಸ್ ಎಲ್ಲ ಮಾಡಿದ್ಮೇಲೆ ಬೇರೆ ಔಟ್ಫಿಟ್ ಕೂಡ ಇತ್ತು, ಅದಕ್ಕೆ ಸಪ್ರೇಟಾಗಿ ನಾವು ಡೆಕೋರೇಷನ್ ಎಲ್ಲ ಮಾಡಿದ್ವಿ. ಅವ್ರು ನಮಗೆ 2 ಥರ ಡೆಕೋರೇಷನ್ ಮಾಡಿಕೊಟ್ಟಿದ್ರು. ಒಂದು RCB ಥೀಮಲ್ಲಿ ನಾವು ಕೇಳ್ದಂಗೆ, ಇನ್ನೊಂದು ನಮ್ಮ ಔಟ್ಫಿಟ್ ಮ್ಯಾಚ್ ಆಗಂಗೆ ಮಾಡಿಕೊಟ್ಟಿದ್ರು. ಆ್ಯಂಡ್ ಈಗ ಇಲ್ಲಿ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದೀವಿ. ಚಿರುನ ಇಟ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ. ಬಿಕಾಸ್ ಅವನು ನೀಟಾಗಿ ಕೋಆಪ್ರೇಟೇ ಮಾಡಲ್ಲ, ಓಡಿ ಹೋಗ್ತಾ ಇರ್ತಾನೆ. ನಮ್ಮದೆಲ್ಲ ಫೋಟೋಸ್ ಎಲ್ಲ ಆದಮೇಲೆ ನನ್ನ ತಮ್ಮನೂ ತೊಗೊತೀವಿ ಅಂತ ಹೇಳ್ತಾ ಇದ್ದ. ಹಾಗಾಗಿ ಅವನು ಕೂಡ ಫೋಟೋಸ್ ಎಲ್ಲ ತೊಗೊಂಡ. ಫೈನಲಾಗಿ ಇವಾಗ ಹೋಗಿ ನಾವು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೇರೆ ಡ್ರೆಸ್ ಎಲ್ಲ ಔಟ್ಫಿಟ್ ಹಾಕ್ಕೊಂಬರ್ಬೇಕು. ನಮಗೊಂದು 5 ನಿಮಿಷ ಟೈಮ್ ಇತ್ತು ಅಷ್ಟೇ. ಬಿಕಾಸ್ ಕರೆಂಟ್ ಬೇರೆ ಹೋಗಿ ಬರ್ತಾಯಿತ್ತು. ಮತ್ತು ಕರೆಂಟ್ ಹೋಗ್ಬಿಟ್ರೆ ಬರ್ಡೇ ಪಾರ್ಟಿ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಹೋಗಿ ರೆಡಿ ಆಗಿಬಿಟ್ಟು ಬರೋಣ ಅಂತ ಹೇಳಿ ನಾನು ಕೂಡ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದೆ. ಬುಜ್ಜಿ ಬೇಬಿಗೆ ಬ್ಯಾಕ್ ಸೈಡಲ್ಲಿ ನಿಂತ್ಕೊಂಡು ಎಲ್ಲರೂ ನಗಾಡಿಸ್ತಾ ಇದ್ರು, ಫೋಟೋಸ್ ಎಲ್ಲ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಥರ ನಮಗೆ ಔಟ್ಫಿಟ್ ಬಂದಿತ್ತು, ಸಖತ್ತಾಗಿತ್ತು. ನೆಕ್ಸ್ಟ್ ಥೀಮಿಗೆ ನಾವು ಸೆಲೆಕ್ಟ್ ಮಾಡಿದ ಕಲರು ಫಸ್ಟು ರೆಡ್ ಅಂತ ಅಂದ್ಕೊಂಡ್ವಿ. ಬಟ್ ಬುಜ್ಜಿ ಬೇಬಿಗೆ ರೆಡ್ ಕಲರ್ ಸೂಟೇ ಸಿಕ್ಕಿಲ್ಲ. ಸರಿ ಹೋಗಲಿ ಅಂತ ಹೇಳ್ಬಿಟ್ಟು ಆಮೇಲೆ ಬ್ಲ್ಯಾಕ್ ಅಂತ ಡಿಸೈಡ್ ಮಾಡಿ ಫೈನಲಾಗಿ ಎಲ್ಲರಿಗೂ ಬ್ಲ್ಯಾಕ್ ಕಲರ್ ಡ್ರೆಸ್ಸೇ ತೊಗೊಂಡ್ವಿ. ತುಂಬ ಚೆನ್ನಾಗೇ ಮ್ಯಾಚ್ ಆಯಿತು. ಆ್ಯಂಡ್ ಎಲ್ಲರಿಗೂ ಬ್ಲ್ಯಾಕ್ ಕಲರ್ ಸಿಕ್ತು. ಆ್ಯಂಡ್ ಅವರು ಕೂಡ ಅಷ್ಟೇ ನಮ್ಮ ಔಟ್ಫಿಟ್ಟಿಗೆ ಮ್ಯಾಚ್ ಆಗಂಗೆ ಬ್ಯಾಕ್ಗ್ರೌಂಡು, ಬಲೂನ್ ಡೆಕೋರೇಷನ್ ಆಗಿರ್ಬೋದು ಎಲ್ಲನೂ ರೆಡಿ ಮಾಡಿದರು. ಅವರು ಗೋಲ್ಡು ಮತ್ತು ಬ್ಲ್ಯಾಕ್ ಥೀಮಲ್ಲಿ ಮಾಡಿದ್ರು. ಸೊ ಬ್ಲ್ಯಾಕ್ಗೆ ಸಕ್ಕತ್ತಾಗಿ ಮ್ಯಾಚ್ ಆಗ್ತಾಯಿತ್ತು. ಬಟ್ ನಾವು ಕೇಕ್ನ ತುಂಬ ಸಿಂಪಲ್ಲಾಗೇ ಇಟ್ಟಿದ್ವಿ. ಬಿಕಾಸ್
ತುಂಬ ಡೆಕೋರೇಷನ್ ಮಾಡಿದ್ರೆ ಅದು ತಿನ್ನೋಕ್ಕೂ ಆಗಲ್ಲ ಮತ್ತು ವೇಸ್ಟ್ ಆಗಿಬಿಡುತ್ತೆ. ಅದು ತುಂಬ ಕಲರೆಲ್ಲ ಆರ್ಟಿಫಿಷಿಯಲ್ ಕಲರೆಲ್ಲ ಫುಡ್ ಕಲರ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮ್ಯಾಂಗೋ ಫ್ಲೇವರಲ್ಲಿ ಮಾಡಿಸ್ಬಿಟ್ಟು 2 ಟೈರ್ ಕೇಕ್ ಮಾಡಿಸಿದ್ದೆ. ಆ್ಯಂಡ್ ಸಿಂಪಲ್ಲಾಗಿ ಅವನ ಹೆಸರು ಮಾತ್ರ ಫಾಂಡೆಂಟಲ್ಲಿ ಬರ್ಕೊಡಿ ಅಂತ ಹೇಳಿದ್ವಿ. ಸಕ್ಕತ್ತಾಗಿ ಕೇಕ್ ಕೂಡ ಅಷ್ಟೇ ಟೇಸ್ಟಿಂದ ಹಿಡಿದು ಆ್ಯಂಡ್ ನಾವು ಹೇಳ್ದಂಗೆ ಸಿಂಪಲ್ಲಾಗೆ ಮಾಡಿಕೊಟ್ಟಿದ್ರು. ಆ್ಯಂಡ್ ಡೆಕೋರೇಷನ್ ಎಲ್ಲ ಆಯಿತು. ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ವಿ. ಬಿಕಾಸ್ ಫಾಗ್ ಎಂಟ್ರಿ ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡಿದರು ಅವರು ಡೆಕೋರೇಷನವರು. ಇದನ್ನೆಲ್ಲ ನಮ್ಗೆ ಹೇಳೇ ಇದ್ದಿದ್ದಿಲ್ಲ. ನಮಗೆ ಗೊತ್ತಿಲ್ಲದೇ ಅವರು ತುಂಬ ಚೆನ್ನಾಗೇ ಬೇರೆ ಬೇರೆ ಥರದ್ದೆಲ್ಲ ಮಾಡಿದರು. ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಮೇಯ್ನಾಗಿ ಚಿರು ಫೋಟೋಸಿಗೆ ನೋಡ್ತಾನೆ ಇದ್ದಿದ್ದಿಲ್ಲ. ಬಿಕಾಸ್ ನನಗೆ ಇದರಲ್ಲಿ ಫ್ಯಾಮಿಲಿ ಫೋಟೋಸ್ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಅವನ್ನ ತುಂಬ ಕಾಡಿ ಬೆಲಾಡಿ ನಿತ್ಕೋಚಿರು ಅಂತೆಲ್ಲ ಹೇಳ್ಬಿಟ್ಟು ನಿಲ್ಲಿಸ್ಕೊಂಡು ಫೋಟೋಸ್ ಎಲ್ಲ ಇಟ್ಕೊತಾ ಇದ್ದೆ. ಬಿಕಾಸ್ ಅವನಲ್ಲಿ ಫಾಗ್ ಬರ್ತಾ ಇಲ್ಲ, ಅದ್ರ ಹಿಂದೆನೇ ಓಡಿ ಹೋಗ್ತಾ ಇದ್ದ. ಅವನು ಒಂದು ಕಡೆ ನಿಂತ್ಕೊತಾನೆ ಇದ್ದಿದ್ದಿಲ್ಲ. ಲಿಟ್ರಲಿ ಅವನ್ನ ಅಡ್ಜಸ್ಟ್ ಮಾಡಿ ನಿಲ್ಲಿಸಿ ಫೋಟೋಸ್ ಎಲ್ಲ ಇಡ್ಸ್ಕೊಳ್ಳೋಷ್ಟರಲ್ಲಿ ಸಾಕಾಗೋಗ್ಬಿಟ್ಟಿತ್ತು ನನಗಂತೂ. ಹೇಗೋ ಅವನ್ನ ಪೂಸಿ ಹೊಡೆದು ಫೋಟೋಸ್ ಎಲ್ಲ ಇಡ್ಸ್ಕೊತಾ ಇದ್ವಿ. ಆ್ಯಂಡ್ ಹೇಗೆ ಅನ್ನಿಸ್ತು ಥೀಮು ಆ್ಯಂಡ್ ನಿಮಗೆ ಡ್ರೆಸ್ ಎಲ್ಲ ಇಷ್ಟ ಆಯ್ತಾ ಅಂತ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಬುಜ್ಜಿ ಬೇಬಿ ಅಂತೂ ಕ್ಯೂಟ್ ಕಾಣ್ತಾ ಇದ್ದ. ಅದರಲ್ಲಿ 4 ಜನನೂ ಸೂಪರಾಗಿದ್ವಿ. ಫೋಟೋಸ್ ಎಲ್ಲ ಇಡ್ಸ್ಕೊಂಡಿದ್ದಾದಮೇಲೆ ಇನ್ನೇನು ಕೇಕ್ ಎಲ್ಲ ಕಟ್ ಮಾಡಬೇಕಾಗಿತ್ತಲ್ಲ. ಸೊ ಬೇಗ ಕೇಕ್ ಎಲ್ಲ ಕಟ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ವಿ. ಸ್ವಲ್ಪ ಹಿಂದೆ ನಿಮ್ಮ ಹತ್ರ ಬನ್ನಿ ನೀವೊಂದು ಬಂದ ಫೋಟೋಸ್ ಬೇಗನೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಕರೆಂಟ್ ಬೇರೆ ಹೋಗಿ ಬರ್ತಾಯಿತ್ತು. ಮನೆ ಹತ್ರನೇ ಸೆಲೆಬ್ರೇಟ್ ಮಾಡ್ತಾ ಇರೋದು. ಮನೆ ಮುಂದೆ ಕಾರಿಡಾರ್ ಜಾಗ ತುಂಬಾ ಇತ್ತು. ಹಾಗಾಗಿ ಅಲ್ಲೇ ಮಾಡೋಣ ಅಂತೆಲ್ಲ ರೆಡಿ ಮಾಡಿದ್ವಿ. ಆ್ಯಂಡ್ ಕರೆಂಟ್ ಬೇರೆ ಹೋಗಿ ಬರ್ತಾ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಬಟ್ ಲೇಟ್ ಆದರೂ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಎಲ್ಲ ಆಯಿತು. ಕೇಕೆಲ್ಲ ಕಟ್ ಮಾಡಿದ್ಮೇಲೆ ಆ್ಯಂಡ್ ಬಂದಿರೋರ ಜೊತೆ ಫೋಟೋಸ್ ಇಟ್ಕೊಳ್ಳೋಣ, ಮತ್ತು ಫ್ಯಾಮಿಲಿ ಫೋಟೋಸು ಆ್ಯಂಡ್ ನಂದು ಬುಜ್ಜಿ ಬೇಬಿದು ಎಲ್ಲರದು ಸಪ್ರೇಟಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಡಿಸ್ತಾ ಇದ್ವಿ. ಆ್ಯಂಡ್ ಬುಜ್ಜಿ ಬೇಬಿ ಅಂತೂ ಕೇಕೆಲ್ಲ ಕಟ್ ಮಾಡಿದ್ಮೇಲೆ ಯಾವಾಗ ಕೇಕ್ ಕೊಡ್ತಾರೆ ಅಂತಲೇ ವೆಯ್ಟ್ ಮಾಡ್ತಾ ಇದ್ದ. ನಾವು ಕೇಕ್ ಜೊತೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಬಿಡೋಣ, ಆಮೇಲೆ ಕಟ್ ಮಾಡಿದ್ರೆ ತೊಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಅಣ್ಣಂಗೆ ಫೋಟೋಸ್ ಎಲ್ಲ ತೆಗೀರಿ ಅಂತ ಹೇಳ್ತಾ ಇದ್ವಿ. ಬಿಕಾಸ್ ಇವಾಗ ನನಗೆ ಫೋಟೋಸ್ ಎಲ್ಲ ತುಂಬ ಚೆನ್ನಾಗೇ ಬೇಕಾಗಿತ್ತು. ಬುಜ್ಜಿ ಬೇಬಿ ನಾಮಕರಣಕ್ಕೂ ಫೋಟೋಸ್ ಎಲ್ಲ ತೆಗಿಯೋಕ್ಕಾಗಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಬರ್ಡೇದಾದರೂ ತುಂಬ ನೀಟಾಗೆ ಪ್ಲ್ಯಾನ್ ಮಾಡಿದ್ದೆ, ಈ ಸಲ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿಬಿಟ್ಟು. ಹಾಗಾಗಿ ಮುಂಚೆಯಿಂದನೇ ಎಲ್ಲರಿಗೂ ಫೋನ್ ಮಾಡಿಬಿಟ್ಟು ಬರ್ತೀರಾ ಅಲ್ವಾ ಫೋಟೋಸ್ಗಾಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ ಮುಂಚೆಯಿಂದನೇ ಎಲ್ಲನೂ ಪ್ಲ್ಯಾನ್ ಮಾಡಿ ನೀಟಾಗಿ ಅರೇಂಜ್ ಕೂಡ ಮಾಡಿದ್ದೆ. ಸೊ ಫೈನಲಾಗಿ ನೀಟಾಗಿ ಎಲ್ಲನೂ ಸಖತ್ತಾಗಿ ಆಯಿತು. ಆ್ಯಂಡ್ ಎಲ್ಲರೂ ಬಂದಿದ್ದರು. ಎಲ್ಲರ ಜೊತೆನೂ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಇವಾಗ ಬುಜ್ಜಿ ಬೇಬಿ ವೆಯ್ಟ್ ಮಾಡ್ತಾಯಿದ್ದಾರೆ ಯಾವಾಗ ಕೇಕ್ ತಿನ್ನಿಸ್ತಾರೆ ಅಂತ. ಆ್ಯಂಡ್ ಫೈನಲಾಗಿ ಸ್ವಲ್ಪ ಕೇಕ್ ಕೂಡ ತಿನ್ನಿಸಿದ್ವಿ. ಎಷ್ಟು ಬೇಗ ಬುಜ್ಜಿ ಬೇಬಿಗೆ 1 ಇಯರ್ ಆಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಲಿಟ್ರಲಿ ನನಗೆ ಮೊನ್ನೆ ಅವನ್ನ ಹಾಸ್ಪಿಟ್ಲಿಂದ ಕರ್ಕೊಂಡು ಬಂದಿದ್ದು ನೆನಪಿದೆ. ಅಷ್ಟರಲ್ಲಿ 1 ಇಯರ್ ಆಗೇ ಹೋಯ್ತು. ನನಗೆ ಅನಿಸುತ್ತೆ ನಿಜವಾಗ್ಲೂ 1 ಇಯರ್ ಬೇಬಿನ ನಾನು ಇಷ್ಟು ಚೆನ್ನಾಗಿ ನೋಡ್ಕೊಂಡ ಅಂತೆಲ್ಲ ಹೇಳ್ಬಿಟ್ಟು ತುಂಬ ಖುಷಿ ಆಗುತ್ತೆ ನನಗೂ. ಆ್ಯಂಡ್ ನನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಬಿಕಾಸ್ ಅಷ್ಟು ಈಸಿ ಅಲ್ಲ. ನನಗೆ ತುಂಬ ಜನ ಮೆಸೇಜ್ ಮಾಡ್ತಾರೆ, ನಮಗೆ 1 ಮಕ್ಳು ಇಟ್ಕೊಂಡೇ ಕಷ್ಟ ಆಗುತ್ತೆ, ನೀವು ಇಬ್ಬರನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಸೊ ಹಾಗಾಗಿ ನನ್ನ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಇವಾಗ ಫ್ಯಾಮಿಲಿ ಫೋಟೋ ಟೈಮು. ಅದರಲ್ಲೂ ಚಿರು ಕಿತಾಪತಿ ಮಾಡ್ತಾನೆ ಇದ್ದ. ಅವನಿಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಇಂಟ್ರೆಸ್ಟೇ ಇಲ್ಲ. ನಾವೇ ಏನೇನೋ ಹೇಳಿ ನಿಲ್ತ್ಕೋ ಅಂತೆಲ್ಲ ಹೇಳ್ಬಿಟ್ಟು ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ಅವನಿಗಿಂತ ಚೆನ್ನಾಗಿ ಬುಜ್ಜಿ ಬೇಬಿನೇ ಪೋಸ್ ಕೊಡ್ತಾ ಇದ್ದ. ಬಟ್ ಚಿರು ಅಂತೂ ರೆಡಿನೇ ಇಲ್ಲ ಅಲ್ಲಿ ನಿಂತ್ಕೊಳ್ಳೋಕ್ಕೆ. ನಾವಂತೂ ಏನೇನೋ ಪೂಸಿ ಎಲ್ಲ ಹೊಡಿತಾ ಇದ್ವಿ. ಆಮೇಲೆ ಬಂದಿರೋರ ಜೊತೆ ಎಲ್ಲ ಫೋಟೋಸ್ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ವಿ. ಬಿಕಾಸ್ ಆಲ್ರೆಡಿ ಲೇಟ್ ಆಗೋಗ್ಬಿಟ್ಟಿತ್ತು, ಮತ್ತು ವಾಪಸ್ ಹೋಗೋರಿಗೆಲ್ಲ ಲೇಟ್ ಆಗೋಗ್ಬಿಡುತ್ತೆ
ಬಂದ್ಬಿಡತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಬಂದಿದ್ಲು, ಅವಳ ಜೊತೆ ಕೂಡ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಎಲ್ಲರೂ ಬಂದಿರ್ತಾರಲ್ಲ ಅವ್ರ ಜೊತೆ ಫೋಟೋಸು ಮಧ್ಯದಲ್ಲಿ ನಾವು ಕೂಡ ಒಂದೊಂದೇ ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ಎಷ್ಟಾಗುತ್ತೋ ಅಷ್ಟು ತೊಗೊಂಬಿಡ್ಬೇಕು ಅಂತ ಹೇಳ್ಬಿಟ್ಟು. ಚಿರು ನೋಡಿ ಒಂದೊಂದು ಸಲಿನೂ ಅವನ್ನ ಕರೀತಾನೆ ಇರಬೇಕು ಬಾ ಬಾ ಅಂತ. ಕೊನೆಗೆ ಫೈನಲಾಗಿ ನಮ್ಮ ಹಸ್ಬೆಂಡು ಬಿಟ್ಬಿಡು ಹೋಗಲಿ, ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದ್ರು. ಬಟ್ ನನಗೆ ಫ್ಯಾಮಿಲಿ ಫೋಟೋ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕರೆದು ತೊಗೊತಾ ಇದ್ವಿ. ಆ್ಯಂಡ್ ಎಲ್ಲರ ಜೊತೆನೂ ತೊಗೊಂಡಿದ್ದಾಯಿತು. ಹಾಗೆ ಬಂದವ್ರನ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ವಿ. ಆ್ಯಂಡ್ ನಾನು ಹೇಗೆ ಅಂದ್ಕೊಂಡಿದ್ನೋ ಹಾಗೆ ಬರ್ಡೇ ಪಾರ್ಟಿ ಎಲ್ಲ ತುಂಬ ಚೆನ್ನಾಗಾಯಿತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಚಿರುಗೂ ಅತ್ತೆ ಈ ಥರನೇ ಮಾಡಿದ್ವಿ. ಆ್ಯಂಡ್ ನಾವು ಅಂದ್ಕೊಂಡಿದ್ವಿ ಇಬ್ರಿಗೂ ಯಾವುದೇ ಥರ ಏನು ಮಿಸ್ ಮಾಡಬಾರ್ದು. ಚಿರುಗೆ ಏನೇನೆಲ್ಲ ಮಾಡಿದ್ವೋ, ಬಿಕಾಸ್ ಅದೊಂದು ಇರುತ್ತೆ ದೊಡ್ಡವರಾದಮೇಲೆ ಫಸ್ಟ್ನೇ ಮಗು ಅಂತ ಅವರಿಗೆಲ್ಲ ಮಾಡಿದ್ದೀರಾ, ಸೆಕೆಂಡ್ನೇ ಮಗು ಅಂತ ನನಗೇನೂ ಮಾಡಿಲ್ಲ ಅಂತ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಮುಂಚೆನೇ ಪ್ಲ್ಯಾನ್ ಮಾಡಿ ಎಲ್ಲನೂ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಚಿರುಗೆ ಏನೇನು ಮಾಡಿದ್ವೋ ಅದನ್ನೆಲ್ಲ ಬುಜ್ಜಿ ಬೇಬಿಗೂ ಕೂಡ ಹೆಣ್ಣಾಗಲಿ ಗಂಡಾಗಲಿ ಮಾಡಬೇಕು ಅಂತ ನಾನು ನಮ್ಮ ಹಸ್ಬೆಂಡು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಅದೇ ರೀತಿ ಎಲ್ಲನೂ ಮಾಡೋಣ ಅಂತ ಹೇಳ್ಬಿಟ್ಟು ಅರೇಂಜ್ ಮಾಡ್ಕೊಂಡ್ವಿ. ಫ್ಯಾಮಿಲಿ ಜೊತೆ ಎಲ್ಲ ಆದಮೇಲೆ ನನ್ನ ಮೈದನ ಜೊತೆಗೆ ಮತ್ತು ನನ್ನ ತಮ್ಮನ ಹೆಂಡ್ತಿ ಜೊತೆಗೆ ಎಲ್ಲರ ಜೊತೆನೂ ಫೋಟೋಸ್ ಇಟ್ಕೊಂಡ್ವಿ. ಹಾಗೆ ಡೆಕೋರೇಷನ್ ಮಾಡಿದವರು ಮೇಯ್ನ್ ಅಲ್ವಾ, ಸೊ ಹಾಗಾಗಿ ಅವ್ರ ಜೊತೆನೂ ಫೋಟೋಸ್ ಇಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಕರೆದ್ವಿ ನಾವು. ಅವರು ಬರೋಕ್ಕೆ ರೆಡಿ ಇದ್ದಿದ್ದಿಲ್ಲ, ಇಲ್ಲ ಬೇಡ ಪರವಾಗಿಲ್ಲ ಅಂತ ಹೇಳಿದ್ರು. ಬಿಕಾಸ್ ಈ ಬರ್ಡೇ ಪಾರ್ಟಿ ಇಷ್ಟು ಚೆನ್ನಾಗೆ ಬರೋಕ್ಕೆ ಅವರೇ ಕಾರಣ, ಹಾಗಾಗಿ ಅವ್ರು ಮಿಸ್ಲೇ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಕರೆದ್ವಿ. ಅಷ್ಟರಲ್ಲಿ ನನ್ನ ತಮ್ಮನ ಹೆಂಡ್ತಿ ಎಲ್ಲ ಮಗು ಜೊತೆ ಫೋಟೋಸ್ ಎಲ್ಲ ತೊಗೊತಾ ಇದ್ರು. ನನ್ನ ಮೈದನ್ನ ಅವರೆಲ್ಲರೂ ಸೇರಿಬಿಟ್ಟು ನಾವೆಲ್ಲ ಬ್ಯಾಕ್ ಗ್ರೌಂಡಲ್ಲಿ ನಿಂತ್ಕೊಂಡು ಅವನ್ನ ಎಂಕರೇಜ್ ಮಾಡ್ತಾಯಿದ್ವಿ, ಅವ್ನು ನಗಾಡಲಿ, ಫೋಟೋಸ್ ಎಲ್ಲ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಆವಾಗಲೇ ಚೆನ್ನಾಗಿ ಕಾಣೋದು. ಬಟ್ ಅವನು ಹಠ ಗಿಟ ಏನೂ ಮಾಡಿದ್ದಿಲ್ಲ, ತುಂಬ ಕ್ಯೂಟಾಗಿ ನಗಾಡ್ಸಿದ್ರೆ ಸ್ಮೈಲೆಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಅಮ್ಮನೂ ಅಷ್ಟೇ, ನಾನು ಫೋಟೋಸ್ ಎಲ್ಲ ತೆಗೆಸ್ಕೊತೀನಿ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ದರು. ಬಟ್ ಚಿರು ಹಂಗಲ್ಲ, ಅವ್ನು ಫಸ್ಟ್ ಬರ್ಡೇ ದಿನ ತುಂಬ ಅಳ್ತಾ ಇದ್ದ. ಆ್ಯಂಡ್ ಇವರೇ ನೋಡಿ ಡೆಕೋರೇಷನ್ ಮಾಡಿಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್ ಬ್ರೋಸ್. 3 ಜನ ಸೇರ್ಕೊಂಡು ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಬರೋ ಥರ ಮಾಡಿಕೊಟ್ರು. ಆ್ಯಂಡ್ ಬ್ಯಾಕ್ಗ್ರೌಂಡು ಡೆಕೋರೇಷನ್ ಎಲ್ಲ ಮಾಡಿಕೊಟ್ರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅವ್ರಿಗಂತೂ ಎಷ್ಟು ಸಲ ಥ್ಯಾಂಕ್ ಯು ಹೇಳಿದ್ದೀನೋ. ಆ್ಯಂಡ್ ವಿಡಿಯೋದಲ್ಲೂ ಅಷ್ಟೇ ತುಂಬ ಸಲ ಥ್ಯಾಂಕ್ ಯು ಹೇಳ್ಬಿಟ್ಟಿದ್ದೀನಿ. ನೋಡಿ ಇವಾಗೆಲ್ಲ ನಮ್ಮ ಅತ್ತೆ ನಮ್ಮ ಮಾವನ ಜೊತೆ ಎಲ್ಲ ಫೋಟೋಸ್ ಇಟ್ಕೊಳಕ್ಕೆ ನಾನು ಇಲ್ಲಿ ನಿಂತ್ಕೊಂಡು ಬ್ಯಾಕ್ಗ್ರೌಂಡಲ್ಲಿ ಕ್ಲ್ಯಾಪ್ ಮಾಡ್ತಾಯಿದ್ರು, ಅವನು ಕ್ಲ್ಯಾಪ್ ಮಾಡ್ತಾಯಿದ್ದ. ನಾನಂತೂ ಕಿರ್ಚಿ ಸಾಕಾಗೋಯ್ತು ಅಂತಲೇ ಹೇಳ್ಬೋದು. ಅಷ್ಟು ಎಂಕರೇಜ್ ಮಾಡ್ತಾಯಿದ್ದೆ ಅವನಿಗೆ ಫೋಟೋಸ್ ಎಲ್ಲ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ನಾನು ಹಾಗೆ ವೀಡಿಯೋಸ್ ಎಲ್ಲ ಮಾಡೋಣ, ವಾಯ್ಸ್ ಓವರ್ ಕೊಡೋದಿಲ್ಲ ಏನು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಸಾಂಗ್ ಎಲ್ಲ ಹಾಕಿ ಬಿಟ್ಬಿಟ್ಟಿದ್ವಾ, ಮತ್ತು ಸಾಂಗ್ ಎಲ್ಲ ಹಾಕಿದ್ರೆ ಕಾಪಿರೈಟ್ ಬರುತ್ತೆ, ಸುಮ್ಮನೆ ಅದೆಲ್ಲ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಬರ್ಡೇ ಪಾರ್ಟಿ ಆ್ಯಂಡ್ ನಮ್ಮ ಔಟ್ಫಿಟ್ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು ಎಲ್ಲನೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ಜನ ವಿಶಸ್ ಮಾಡಿದ್ರಿ. ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದಿಲ್ಲ ಬುಜ್ಜಿ ಬೇಬಿಗೆ ಇಷ್ಟೊಂದು ನಿಮ್ಮ ಕಡೆಯಿಂದ ಪ್ರೀತಿ ಲವ್ ಸಿಗತ್ತೆ ಅಂತ ಹೇಳ್ಬಿಟ್ಟು. ಎಷ್ಟು ಜನ ಅಂದರೆ ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ ನಾನು. ಅಷ್ಟು ಖುಷಿ ಆಯಿತು. ಬಿಕಾಸ್ ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ, ನಾವ್ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಜಸ್ಟ್ ನಾನು ಮಾಡೋ ವೀಡಿಯೋಸಿಂದ ಅವರು ಅಷ್ಟು ಜನ ಬುಜ್ಜಿ ಬೇಬಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದು ಆ್ಯಂಡ್ ಎಲ್ಲರೂ ಅವನಿಗೆ ಲವ್ ತೋರಿಸಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಕೇಕೆಲ್ಲ ಕಟ್ ಮಾಡಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಎಲ್ಲ ಮಾಡಿ ಅಲ್ಲಿ ಕೂಡ ಫೋಟೋಸ್ ಎಲ್ಲ ತೊಗೊಂಡ್ವಾ. ಆಮೇಲೆ ಮತ್ತೆ ಇನ್ನೊಂದು RCB ಥೀಮಲ್ಲಿ ಮಾಡಿದ್ವಲ್ಲ, ಅಲ್ಲೂ ಕೂಡ ತೆಗಿಯೋಣ ಫೋಟೋಸು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಬಂದೆ ಇವಾಗ ನಾನು ಬುಜ್ಜಿ ಬೇಬಿಗೆ. ಆ್ಯಂಡ್ ಅಲ್ಲಿ ಡೆಕೋರೇಷನ್ ಮಾಡಿದ್ರಲ್ಲ ಅದ್ರ ಮೇಲೆ ಕೂರಿಸ್ಬಿಟ್ಟು ನಾನು ಫೋಟೋಸ್ ಎಲ್ಲ ತೊಗೊಂಡೆ ಯಾವ ಥರ ಆಗತ್ತೆ ಅಂತ. ಹಿಂದೆ ಬಿದ್ದೋಗ್ಬಿಡ್ತಾನೆ ಅನ್ನೋ ಬೈಕೆ ನಾನು ಅಲ್ಲಿ ಹೋಗಿ ಬ್ಯಾಕ್ ಸೈಡಲ್ಲಿ ಕುತ್ಕೊಂಡಿದ್ದೆ. ಅವ್ನು ನಾನು ಹೋಗಿದ್ದು ನೋಡಿಬಿಟ್ಟು ಅಲ್ಲೇ ಬಗ್ಗಿ ನೋಡ್ತಾ ಇದ್ದ. ಆ್ಯಂಡ್ ಚಿರುನೂ ಕೂಡ ಅಷ್ಟೇ, ಅವನ್ನ ಕೂಡ ಬುಜ್ಜಿ ಬೇಬಿ ಇಲ್ಲಿ ನೋಡು, ಬಿಕಾಸ್ ಚಿರುನ ನೋಡಿದ ತಕ್ಷಣ ಅವ್ನು ನಗಾಡ್ತಾನೆ. ಹಾಗಾಗಿ ಅವ್ರನ್ನೂ ಕೂಡ ನಿಲ್ಲಿಸ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ. ಆ್ಯಂಡ್ ಹೇಗೆ ಬಂದಿರುತ್ತೆ ಅಂತೆಲ್ಲ ನೋಡಬೇಕು, ಫೋಟೋಸ್ ಎಲ್ಲ ಹೋಗಿ ನೋಡಿದ್ಮೇಲೆ ಗೊತ್ತಾಗೋದು. ಫೋಟೋಸ್ ಬಂದಮೇಲೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ನೋಡಿ ನೀವು. ಆ್ಯಂಡ್ ಎಲ್ಲನೂ ತುಂಬ ಚೆನ್ನಾಗಾಯಿತು, ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಆಗಿಲ್ಲ, ಸಕ್ಕತ್ತಾಗಿತ್ತು.
ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಮೇಯ್ನಾಗಿ ಬುಜ್ಜಿ ಬೇಬಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆ. ನೀವೇ ನೋಡ್ತಾ ಇರ್ಬೋದು ಅವ್ನು ಎಷ್ಟು ಖುಷಿಯಾಗಿದ್ದಾನೆ ಅಂತ. ಆ್ಯಂಡ್ ಫೋಟೋಸು ಅಷ್ಟೇ ಸಕ್ಕತ್ತಾಗಿ ಬಂದಿದೆ. ನಾನು ಜಾಸ್ತಿ ಫೋಕಸ್ ಮಾಡಿದ್ದು ಈ ಸಲ ಡ್ರೆಸ್ಸು, ಡೆಕೋರೇಷನು, ಫೋಟೋಸು. ಬಿಕಾಸ್ ಬರ್ಡೇ ಅಂದಮೇಲೆ ಅದು ಮೇಯ್ನೇ ಇರೋದಲ್ವ, ಹಾಗಾಗಿ. ಆ್ಯಂಡ್ ಇವಾಗ ಮತ್ತು ನಾವು 3 ಜನ ಎಲ್ಲ ಇಟ್ಕೊತಾ ಇದ್ವಿ. ಎಲ್ಲರೂ ನೋಡಿ ಎಷ್ಟು ಫೋಟೋಸ್ ತೊಗೊತೀಯ ಅಂತ ಹೇಳ್ತಾಯಿದ್ರು. ಬಟ್ ನನಗಂತೂ ಬಿಡೋಕ್ಕೆ ಮನಸ್ಸಿದ್ದಿಲ್ಲ. ಹಾಗಾಗಿ ಸಿಕ್ಕಿದ್ದೇ ಚಾನ್ಸು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಫೋಟೋಸ್ ಎಲ್ಲ ತೊಗೊಂಡೆ. ಆಮೇಲೆ ಸಿಂಗಲ್ಲು ಮತ್ತು ನಾನು ನಮ್ಮ ಹಸ್ಬೆಂಡು ಎಲ್ಲರೂ ಚೆನ್ನಾಗೆ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದೆಲ್ಲ ಆದಮೇಲೆ ಇನ್ನೇನು ಊಟ ಎಲ್ಲ ಮಾಡಬೇಕಾಗಿತ್ತು. ಹೇಳಿದ್ನಲ್ಲ ಆವಾಗಲೇ ಮುಂಚೆನೇ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಊಟಕ್ಕೆ ಜಸ್ಟ್ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮತ್ತು ಅಕ್ಕಿ ಪಾಯಸ ಮಾಡಿಸಿದ್ವಿ. ಮೇಯ್ನ್ ಅದೇ ಸಾಕು ಅಂತ ಹೇಳ್ಬಿಟ್ಟು, ಬಿಕಾಸ್ ತುಂಬ ಜನ ಎಲ್ಲ ಏನೂ ಬಂದಿದ್ದಿಲ್ಲ. ಹಾಗಾಗಿ ನಾವು ಫ್ಯಾಮಿಲಿ ಇರೋದ್ರಿಂದ ಅವ್ರ ಜೊತೆನೇ ಚೆನ್ನಾಗಿರತ್ತೆ. ಇರೋಷ್ಟು ಜನದಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡು ಅಷ್ಟೇ ಮಾಡಿಸಿದ್ದು. ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊತಿದ್ದೀನಿ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರು ಬೇಗ ಅಪ್ಲೋಡ್ ಮಾಡಿ ಅಂತ. ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಹಿಂದೆನೇ ಈವೆಂಟ್ ಇರೋದ್ರಿಂದ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆ್ಯಂಡ್ ಬುಜ್ಜಿ ಬೇಬಿ ಅಂತೂ ಜೊಲ್ ಸುರಿಸ್ತಾನೆ ಇದ್ದ. ಬಟ್ಟೆ ಆ್ಯಂಡ್ ಅವ್ನ ಫೇಸ್ ಎಲ್ಲ ಫುಲ್ ನೀರು ಥರ ಆಗ್ತಾಯಿತ್ತು. ನಾನಂತೂ ಒರೆಸ್ತಾನೆ ಇದ್ದೆ. ಆಮೇಲೆ ನಮ್ಮ ಅಮ್ಮ ಬಂದುಬಿಟ್ಟು ತಗೋ ಅಂತ ಹೇಳ್ಬಿಟ್ಟು ವೇಲೆಲ್ಲ ಕೊಟ್ಟರು. ಚೆನ್ನಾಗಿ ಒರೆಸ್ಬಿಟ್ಟು ಅದನ್ನೇ ಹೇಳ್ತಾ ಇದ್ದೆ, ಫುಲ್ಲು ಜೊಲ್ ಸುರಿಸ್ತಾನೆ, ಎಷ್ಟು ಜೊಲ್ ಸುರಿಸ್ತಾನೆ ಇವನು ಅಂತ ಹೇಳ್ಬಿಟ್ಟು. ಆ್ಯಂಡ್ ತುಂಬ ಜನ ಹೇಳ್ತಾ ಇರ್ತಾರೆ ಆ ಥರ ಮಾಡಿದಾಗ ಬೇಗ ಮಾತು ಬರುತ್ತೆ ಅಂತ. ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ನೋಡೋಣ ಬುಜ್ಜಿ ಬೇಬಿ. ಆ್ಯಂಡ್ ಆಲ್ರೆಡಿ ಅವ್ರು ಮಾತಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಬಿಕಾಸ್ ಇವಾಗಲೇ ಅಪ್ಪ, ಅಮ್ಮ, ಅಜ್ಜಿ, ತಾತ, ಅಣ್ಣ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ನೋಡಬೇಕು ಎಷ್ಟು ಬೇಗ ಮಾತಾಡ್ತಾರೋ ಅಂತ ಹೇಳ್ಬಿಟ್ಟು. ಆ್ಯಂಡ್ ಫೋಟೋಸ್ ಎಲ್ಲ ಇಡ್ಸಿದ್ಮೇಲೆ ಸಾಕಾಗಿ ಹೋಗ್ಬಿಟ್ಟಿತ್ತು. ಮೇಯ್ನಾಗೆ ಅವನ್ನ ಎಂಕರೇಜ್ ಮಾಡಿನೇ ನನಗಂತೂ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಅದರಲ್ಲೂ ನನ್ನ ಡ್ರೆಸ್ಸು ಸ್ವಲ್ಪ ಹೆವಿಯಾಗೇ ಇತ್ತ ಬೇರೆ. ಆ್ಯಂಡ್ ಈ ಶೆಕೆಯಲ್ಲಿ ಆ ಡ್ರೆಸ್ನ ವೇರ್ ಮಾಡಿಕೊಂಡು ಇವ್ರ ಜೊತೆ ಎಲ್ಲ ಫೋಟೋಸ್ ಎಲ್ಲ ಇಡ್ಸ್ಕೊಳ್ಳೋಷ್ಟರಲ್ಲಿ ಸಾಕಾಗೋಯ್ತು. ಅಪ್ಪ ಅನ್ನಿಸ್ಬಿಟ್ಟಿತ್ತು. ಬಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಾನಂತೂ. ನಾನು ಅಂದ್ಕೊಂಡಂಗೆ ಪ್ರತಿಯೊಂದೂ ಆಯಿತು. ಒಂದು ಚೂರು ಎಲ್ಲೂ ಮಿಸ್ ಆಗಿಲ್ಲ. ಬಿಕಾಸ್ ನಾನು ಏನಾದರೂ ಒಂದು ಅಂದ್ಕೊಂಡಾಗ ಏನಾದರೂ ಮಿಸ್ ಆಗ್ತಾ ಇರತ್ತೆ, ಆವಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬಟ್ ಈ ಸಲ ಆ ಥರ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಕೂಡ ಆಗಿಲ್ಲ. ಎಲ್ಲನೂ ತುಂಬ ಚೆನ್ನಾಗಿ ನಾನು ಪ್ಲ್ಯಾನ್ ಮಾಡಿರೋ ಥರನೇ ಆಯಿತು. ಸೊ ಫೈನಲಾಗಿ ಎಲ್ಲನೂ ಮುಗಿಸ್ಕೊಂಡು ಇವಾಗ ಹೋಗಿ ಅವ್ರಿಗೂ ಕೂಡ ಊಟ ಎಲ್ಲ ಮಾಡ್ಕೊಂಬಿಡಿ ಅಂತ ಹೇಳಿದೆ. ಆ್ಯಂಡ್ ಎಲ್ಲರೂ ಹೋಗಿ ಊಟ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾರ್ಮಲಾಗೆ ಎಲ್ಲರೂ ಅರೇಂಜ್ ಮಾಡಿ ಇಟ್ಟಿದ್ವಿ. ಸೊ ಅವ್ರಿಗೆ ಬೇಕಾಗಿರೋದನ್ನ ಹಾಕ್ಕೊಂಡು ತಿನ್ನೋ ಥರನೇ ಪ್ಲ್ಯಾನ್ ಮಾಡಿದ್ವಿ. ತೀರಾ ಇದ್ರ ಥರ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು. ಸೊ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಎಲ್ಲ ಹೋಗಿ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಆ್ಯಂಡ್ ಅಮ್ಮ ಕೂಡ ಊಟ ಎಲ್ಲ ಮಾಡ್ಕೊತಾ ಇದ್ದರು. ಅಮ್ಮ ಇದ್ಬೇಕಾದ್ರೆ ನನಗೆ ಮಕ್ಳ ಬಗ್ಗೆ ಟೆನ್ಷನ್ನೇ ಇರಲ್ಲ. ಬಿಕಾಸ್ ಅವರೇ ಊಟ ಎಲ್ಲ ಮಾಡಿಸ್ಕೊತಾ ಇದ್ರು ಚಿರುಗೆಲ್ಲ. ಆ್ಯಂಡ್ ಊಟ ಎಲ್ಲ ಮಾಡಿದ್ಮೇಲೆ ಎಲ್ಲರೂ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಮ್ಮ ಕೂಡ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಹೊರಡ್ತಾಯಿದ್ರು. ಅವ್ರ ಜೊತೆಗೆ ಚಿರು ಕೂಡ ನಾನು ಕೂಡ ಹೊರಡ್ತೀನಿ ಅಮ್ಮಮ್ಮ ಜೊತೆಗೆ ಅಂತ ಹೇಳ್ದೆ. ಸೊ ಅವನು ಕೂಡ ಅವ್ರ ಜೊತೆನೇ ಹೊರಡ. ಆ್ಯಂಡ್ ಹೀಗಿತ್ತು ಬುಜ್ಜಿ ಬೇಬಿ ಬರ್ಡೇ ಸೆಲೆಬ್ರೇಷನು. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಚಿರು ಹೋಗ್ತಾಯಿದ್ರೆ ಯಾಕೋ ಬೇಜಾರಾಗ್ತಾಯಿತ್ತು. ಆ್ಯಂಡ್ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.